ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ತಿಂಡಿ ಆಗಿದೆ. ಬೆಳಗ್ಗೆ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಮಗಳಿಗೆ ರಜಾ ಇವತ್ತು. ನಾಳೆ ರಿಪಬ್ಲಿಕ್ ಡೇ, ನಾಳೆ ಫಂಕ್ಷನ್ ಇದೆ ಅವಳದು ಕೂಡ. ಹಸ್ಬೆಂಡ್ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ನಾವು ಮೂವರೇ ಇರೋದ್ರಿಂದ ಇವತ್ತು ಕಾಳು ನೆನೆ ಹಾಕಿದೆ. ಕಾಳು ಇದ್ಕಿಟ್ಟಿದೆ. ಇದ್ಕಿಟ್ಟು ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ನನ್ನ ಫೇವ್ರೇಟು ಉಪ್ಪಿಟ್ಟಾಗಿದೆ. ಇವಾಗ ತಿನ್ನಬೇಕು. ಇಷ್ಟವರೆಗೂ ಸ್ವಲ್ಪ ತುಂಬ ತಿಂಗಳುಗಳೇ ಆಗೋಗಿದೆ ಅಂದ್ಕೋತೀನಿ. ತಿಂಗಳುಗಳೇ ಆಗೋಗಿದೆ ಸ್ಟಿಚಿಂಗ್ ಎಲ್ಲ ನಿಲ್ಲಿಸಿ. ಅದರಿಂದ ಒಂದು ಬ್ಲೌಸ್ ಇತ್ತು ನಂದು, ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇಷ್ಟವರೆಗೂ ಕಟ್ಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಇವಾಗ 10:30 ಆಗಿದೆ ಟೈಮು. ಇವಾಗ ತಿಂಡಿ ಕೂಡ ಆಗಿದೆ. ತಿಂಡಿ ತಿನ್ನೋಣ ಅಂತ ಬಂದೆ. ಬ್ಲೌಸ್ ಕಟ್ಟಿಂಗ್ ಆಗಿದೆ, ಸ್ಟಿಚಿಂಗ್ ಮಾಡಬೇಕು. ತಿಂದು ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ಉಪ್ಪಿಟ್ಟಿಗೆಲ್ಲ ಮಾಡಿದ್ದೀನಿ ಅನ್ನೋದ. ನೋಡಿ, ಉಪ್ಪಿಟ್ಟು ರೆಡಿ ಆಗಿದೆ. ಇವಾಗ ನಾನು ಮಗಳು ತಿನ್ನಬೇಕು. ಅವಳು ಕೂಡ ಎದ್ದು ಟಿ ವಿ ನೋಡ್ತಾ ಇದ್ದಾಳೆ. ಈ ರೀತಿ ಇದೆ. ಮಗ ಏನು ತೊಗೊಂಡು ಹೋಗಲಿಲ್ಲ, ಅವನು ತಿಂದು ಕೂಡ ಹೋಗಲಿಲ್ಲ. ಇವತ್ತು 12:30ಗೆಲ್ಲ ಬಿಡ್ತಾರಲ್ವ, ಅದಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ಅವರು ಕೂಡ ತಿಂತಾರೆ. ಅದರೆಲ್ಲ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಉಪ್ಪಿಟ್ಟು ತಿಂದು ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೂತ್ಕೋಬೇಕು. ಇನ್ಮೇಲೆ ಸ್ವಲ್ಪ ಬ್ಯುಸಿ ಆಗೋಣ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಆ ಥರ ಎಲ್ಲ ಕೆಲಸ. ಈಗಿದು ಕೈ ಪೇಯ್ನ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಿಲ್ಲಿಸಿದೆ. ಮತ್ತು ಇನ್ನೂ ಪರ್ಸ್ನಲ್ ಪ್ರಾಬ್ಲಮ್ನಿಂದನೂ ಕೂಡ ನಿಲ್ಲಿಸಿದೆ. ಇನ್ಮೇಲೆ ಸ್ವಲ್ಪ ಬ್ಯುಸಿ ಆಗಬೇಕು. ಮೈಂಡು ಕೂಡ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆಲ್ಲ ಆಗುತ್ತೆ. ಇವತ್ತಿನ ಲಾಗ್ ಕೂಡ ಶುರು ಮಾಡಿದ್ದೀನಿ. ಹೇಗೋಗುತ್ತೆ ಇವತ್ತಿನ ಲಾಗ್ ಅನ್ನೋದನ್ನ ನೋಡೋಣ. ಬನ್ನಿ ಇವಾಗ ಫಸ್ಟ್ ತಿಂಡಿ ತಿಂದು ಆನಂತರ ಬ್ಲೌಸ್ ಸ್ಟಿಚಿಂಗ್ ಕೂತ್ಕೋತೀನಿ. ನೋಡಿ, ತಿಂಡಿ ಎಲ್ಲ ಆಯಿತು. ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ಅಂದರೆ ಮಗಳದು ಆಯಿತು ತಿಂಡಿ. ಓಕೆ, ಇದು ಗೌರಿ ಹಬ್ಬದಲ್ಲಿ ರವೀಣ ಕೊಡಿಸಿದ್ದು ಬ್ಲೌಸ್. ಇದು ಅದು ಆಲ್ರೆಡಿ ದೀಪಾವಳಿಯಲ್ಲಿ ಹಾಕ್ಕೊಂಡಿದ್ದೆ ಸ್ಯಾರಿ. ಬ್ಲೌಸ್ ಸ್ಟಿಚ್ಚೇ ಮಾಡಿರಲಿಲ್ಲ, ಬೇರೆ ಬ್ಲಾಕ್ ಬ್ಲೌಸ್ ಇತ್ತು, ಅದ್ರ ಮೇಲೆ ಹಾಕ್ಕೊಂಡಿದ್ದೆ. ಇವತ್ತು ಬ್ಲೌಸ್ ಹೊಲಿಯೋಣ ಅಂತ ಕುತ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ, ನಾನು ಶೇರ್ ಮಾಡ್ಕೊತೀನಿ. ಇವಾಗಿನ್ನೂ ಕುತ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾಡೋಕ್ಕೆ. ಟೈಮ್ ಎಷ್ಟಮ್ಮು? 12 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀನಿ ಅನ್ನೋದು. ಬನ್ನಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಮಗಳದು ಅಡ್ವರ್ಟೈಸ್ಮೆಂಟ್ಗೆ ಫೋಟೋಶೂಟ್ಗೆ ಅಂತ ಹೋಗಿದ್ವಿ ಅಂದ್ಬಿಟ್ಟು. ಫೋಟೋಶೂಟ್ದು ಒಂದು ಆ್ಯಡ್ಸ್ ಬರ್ತಾ ಇರೋದನ್ನ ಒಂದು ವಿಡಿಯೋ ಕಳಿಸಿದ್ರು. ಒಂದು ಕಂಪ್ನಿಯಿಂದ, ನಾವೆಲ್ಲಿ ಫೋಟೋಶೂಟ್ ತೆಗ್ಸೋಕೆ ಹೋಗಿದ್ವಲ್ಲ ಆ ಕಂಪ್ನಿಯಿಂದ. ಅದನ್ನು ಕೂಡ ಹಾಗೆ ನೋಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂತ ಹಾಕಿದ್ದಾರೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾವು ಕೂಡ ಸರ್ಚ್ ಮಾಡಿದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಫೈನಲಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮುಗೀತು. ನೋಡ್ತಾ ಇರ್ಬೋದು ಟೈಮು 2:45 ಆಯಿತು. 10 ನಿಮಿಷ ಫಾಸ್ಟ್ ಇದೆ. ಇನ್ನೂ ಬೇಗನೆ ಆಗೋದು. ಮಗುನ ಸ್ಕೂಲಿನ ಹತ್ರ ಹೋಗಿದ್ದೆ, ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬನ್ನಿ ಹೇಗಿದೆ ತೋರಿಸ್ತೀನಿ. ನೋಡಿ, ಫಿನಿಶ್ ಆಯಿತು. ಇನ್ನು ಎಮ್ಮಿಂಗು ಮತ್ತು ಉಕ್ಸ್ ಹಾಕ್ಬೇಕಷ್ಟೇ. ಅದೆರಡು ಹಾಕಿದ್ರೆ ಮುಗೀತು. ಏನೊಂದು 3 ಅವರ್ಗೆ ಒಂದು ಬ್ಲೌಸು, ಒಂದು ದಿನಕ್ಕೆ ಒಂದು 3-4 ಬ್ಲೌಸ್ ಆದರೂ ಹೊಲಿತಾ ಇದೆ. ಆ ಥರ ಇತ್ತು ನನ್ನ ಲೈಫ್ಸು. ಇನ್ಮೇಲೆ ಬ್ಯುಸಿ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ. ಯಾಕೆ ಅಂದರೆ ಯಾವುದೂ ಅಷ್ಟು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ನೋಡೋಣ ಯಾವ ರೀತಿ ಹೋಗುತ್ತೆ, ಆ ರೀತಿ ಹೋಗ್ತಾ ಇರೋಣ. ಫೈನಲಿ ಇವತ್ತಿಗೆ ಬ್ಲೌಸ್ ಕಟ್ ಮಾಡಿ ಒಂದು ಬ್ಲೌಸ್ ಮುಗಿಸಿದ್ದೀನಿ. 4 ಅವರ್ ತೊಗೊಂಡಿದ್ದೀನಿ ಕಟ್ಟಿಂಗ್ ಮಾಡಿ ಮುಗಿಸೋದಕ್ಕೆ. ಇನ್ನು ಬ್ಲೌಸ್ಗಳೆಲ್ಲ ಇದ್ದಾವೆ, ಬ್ಲೌಸ್ಗಳು ಸ್ಟಿಚ್ ಮಾಡ್ಕೋಬೇಕು. ಇನ್ನು ನಮ್ಮ ಅಮ್ಮನ 1-2 ಬ್ಲೌಸ್ ಇದ್ದಾವೆ, ಹೊಲಿಬೇಕು. ಇದನ್ನು ಹೆಮ್ಮಿಂಗು ಉಕ್ಸ್ ಹಾಕೋಣ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಯಿತು. ಮನೆ ಕೆಲಸ ಎಲ್ಲ ಮುಗಿಸಿ ನೈಟ್ ಡಿನ್ನರ್ಗೆ ಹಸ್ಬೆಂಡ್ಗೆ ಬಂದು ಇಲ್ಲಿ ಬೀನ್ಸು, ಕ್ಯಾಬೇಜು ಮತ್ತು ಬ್ರೋಕೊಲಿ, ಕ್ಯಾರೆಟು ಮತ್ತು ಕಡಲೆಕಾಳು ಸಲಾಡ್ ಕೂಡ ಮಾಡಿ ಕೊಟ್ಟಿದ್ದೆ. ನೈಟ್ ಡಿನ್ನರ್ಗೆ ಅವ್ರು ಸ್ವಲ್ಪ ಲೈಟಾಗಿ ಫುಡ್ ತೊಗೋತಾರೆ, ಹೆಲ್ತಿ ಆದಂಥ ಫುಡ್ಡು. ಓಕೆ, ಇವತ್ತಿನ ಲಾಗು ಸಿಂಪಲ್ ಆದಂಥ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.